ರೀ ಇನ್ನು ಎಷ್ಟು ಅಂತ ಯೋಚನೆ ಮಾಡ್ತೀರಿ? ಏನಾದರೂ ಊರುದ್ದಾರಾಗ ಕೆಲಸ ಮಾಡೋಣ, ಜನರು ಎಲ್ಲರೂ ನಮಗೆ ಒಗ್ಳಿ ಓಟ್ ಹಾಕಬೇಕು ಅಂತ ಕೆಲಸ ಏನಾರ ಮಾಡೋಣ ಅಂತ ಹೇಳಿದ್ರೆ ನೀವಂತೂ ನೆನ್ನೆಯಿಂದ ಹುಡುಕ್ತಾನೇ ಇದ್ದೀರಾ. ಅವರಂತೂ ಬೋರ್ ಹಾಕ್ಸಿದ್ದಾಯ್ತು, ನೀರು ಬಿಟ್ಟಿದ್ದಾಯ್ತು, ಎಲ್ಲನೂ ಮಾಡಿದ್ದಾಯ್ತು ಅವರಂತೂ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿ ನೀವು? ಸುಮ್ಮನೆ 10 ಲೋಟ ಕಾಫಿ ಕುಡಿದ್ರಿ, ಏನು ನಿಮ್ಮ ತಲೆನಾಗೆ ಯೋಚನೆ ಬರಲಿಲ್ಲ ಅಂತ ಅನ್ನಿಸ್ತದೆ. ಏನಾರ ಒಂದು ಚೂರಾದ್ರೂ ತಲೆನಾಗೆ ಏನಾದರೂ ಯೋಚನೆ ಐತಾರೇನ್ರಿ ನಿಮಗೆ? ನೋಡಿ, ಯಾರು ಇಲ್ಲ ಮನೆಯಾಗೆ. ಏನಾರ ಒಂದು ಚೂರಾದ್ರೂ ತಲೆ ಉಪಯೋಗಿಸಿ ನಾವು ಗ್ರೇಟ್ ಆಗಲೇಬೇಕು. ನಮ್ಮಮ್ಮ ಅಪ್ಪ ಬೇಷ್ ನಡೆಯೋ ಒಳ್ಳೇನು, ಎಂಥ ಒಳ್ಳೆ ಕೆಲಸ ಮಾಡ್ದ ಅಂತ ಹೇಳ್ಬಿಟ್ಟು ನಮ್ಮಮ್ಮನವೇ ಹೊಗಳಬೇಕು. ಲೇ, ನಾನು ಅದ್ರ ಬಗ್ಗೆ ಏನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನೇನಾದರೂ ಸುಮ್ಮನೆ ಕುಂತಿದ್ದೀನಾ? ಅಯ್ಯೋ, ನನ್ನ ತಲೆನಾಗ ಒಂದು ಒಳ್ಳೆ ಐಡಿಯಾ ಒಂದೈತೆ. ಈಗಿರೋ ಪರಿಸ್ಥಿತಿನಾಗೆ ನಮ್ಮನ್ನ ದೇವರು ಅಂತಲೇ ನೀವು ಪೂಜೆ ಮಾಡ್ಬಿಡ್ತಾರೆ. ಏನ್ರಿ ಅದು? ನೋಡೆ, ಈಗ ಸಿಲಿಂಡ್ರ್ ಏನೂ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿನ್ಗುನ್ವೇ ಗೊತ್ತು. ಅಂದರೆ ಜನಗಳಿಗೆಲ್ಲ ಸಿಲಿಂಡರ್ ಸಿಗೋದು ಭಾಳ ಕಷ್ಟ ಆಗ್ಬಿಟ್ಟೈತೆ ಅಂತ ನನಗುನ್ವೇ ಗೊತ್ತು. ಎಷ್ಟು ಕಷ್ಟ ಅಂತ ಹೇಳಿದ್ರೆ ಯಾರಿಗೂ ಸಿಗ್ತಾನೆ ಇಲ್ಲ. ಅದಕ್ಕೆ ನಾವು ಊರವ್ರಿಗೆಲ್ಲನೂ ಫ್ರೀಯಾಗಿ ಸಿಲಿಂಡ್ರ್ ಕೊಡ್ತೀನಿ ಅಂತ ಹೇಳಿದ್ರೆ ಹೆಂಗಿರ್ತದೆ? ಹ್ಞೂ ಅಲ್ವೇನ್ರಿ, ಎಂಥ ಒಳ್ಳೆ ಐಡಿಯಾ! ಅಬ್ಬಬ್ಬ, ಎಷ್ಟು ಒಳ್ಳೆ ಐಡಿಯಾನ ಹೇಳ್ಬಿಟ್ರಿ ನೀವಂತೂ. ಸೂಪರಾಗೈತೆ ಐಡಿಯಾ ಮಾತ್ರ. ಒಳ್ಳೆ ಸೂಪರ್ ಐಡಿಯಾನೇ ಹೇಳಿದಿರ ನೀವಂತೂ. ಹ್ಞೂ ರೀ, ಈಗಿರೋ ಪರಿಸ್ಥಿತಿನಾಗೆ ಸಿಲಿಂಡ್ರುಗಳು ಯಾರ ಮನೆಗೂ ಇಲ್ಲ, ಎಲ್ರಿಗೂ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಸಿಲಿಂಡ್ರುಗಳು ಏನೇ ಸಿಗ್ತಾ ಇಲ್ಲ. ನಾವು ಊರು ಜನದ ಹತ್ರ ಹೋಗ್ಬಿಟ್ಟು ನಿಮ್ಮೆಲ್ರಿಗೂ ನಮ್ಮಮ್ಮ ಸಿಲಿಂಡ್ರನ್ನ ಕೊಡ್ತದೆ, ಫ್ರೀಯಾಗಿ ಕೊಡ್ತದೆ ಮನೆಗೂ. ಎಲ್ಲರ ನಿಮ್ಮ ಒಳ್ಳೇದಕ್ಕೆ ಏನೇ ಮಾಡ್ತಿರೋದು ನಮ್ಮಮ್ಮ ಅಂತ ಹೇಳ್ಬಿಟ್ಟು ನಾವಂತೂ ಒಂಚೂರು ಬಿಲ್ಡಪ್ ಕೊಟ್ಟರೆ ಹೆಂಗಿರ್ತದೆ? ಈ ಹಂಗಿರ್ತದೆ ಅಂತ ಕೇಳ್ತೀಯ? ಸೂಪರ್ ಆಗಿರ್ತದೆ. ಅದಕ್ಕೆ ತಾನೇ ನಾವು ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾನ ಕೊಡ್ತಾ ಇರೋದು. ನೋಡು, ಫಿಕ್ಸ್ ಮಾಡ್ಕೊಬಿಡು. ಫಿಕ್ಸ್ ಅಷ್ಟೇನೇನಿಯ. ನಡಿ, ಹೋಗಿ ಊರರ ಮುಂದೆ ಎಲ್ಲನೂ ಹಂಗೇನಿ ಅನೌನ್ಸ್ ಮಾಡ್ಬಿಡೋಣ. ರೀ ನೋಡಿ, ಎಂಥ ಒಳ್ಳೆ ಐಡಿಯಾ ಹುಡುಕ್ಬಿಟ್ಟು ನೀವಂತೂ. ಸೂಪರಾಗಿರೋ ಐಡಿಯಾನೇ ನೀವು ಹುಡುಕಿದ್ದೀರಾ. ಹಬ್ಬ, ನೀವು ಐಡಿಯಾ ಕೇಳ್ತಾ ಇದ್ರೆ ಕಳೆದೋಗ್ಬಿಟ್ಟೆ ನಾನಂತೂ. ಹಬ್ಬ ರೀ, ಸೂಪರ್ ಐಡಿಯಾ ರೀ ನಿಮ್ದಂತೂ. ಆಯಿತು ನಡೀರಿ, ಹೋಗ್ಬಿಟ್ಟು ನೀಟಾಗಿ ಹೋಗಿ ಹಿಂಗೆ ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಅನೌನ್ಸ್ ಮಾಡ್ಬಿಡೋಣ. ಬನ್ನಿ, ಅದು ಎಷ್ಟು ಖುಷಿ ಪಡ್ತಾರೋ ಅದು ಏನೋ. ನಿಮ್ಮ ಅಮ್ಮನೂ ಬಂದ್ಮೇಲೆ ಅನೌನ್ಸ್ ಮಾಡೋಣ, ಇಲ್ಲ ಇವಾಗ ಏನೇ ಅನೌನ್ಸ್ ಮಾಡೋಣ? ರೀ, ನಮ್ಮಮ್ಮ ಹೇಳಿಲ್ವಾ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಇನ್ನಿಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನನಗೇನೂ ತೊಂದರೆ ಇಲ್ಲ, ಇನ್ನಿಷ್ಟು ದುಡ್ಡಾದ್ರೂ. ಆದರೆ ನಾನು ಎಲೆಕ್ಷನ್ನಾಗ ಗೆಲ್ಲಬೇಕು. ನೀವು ಏನು ಐಡಿಯಾ ಮಾಡ್ತಿರೋ ಏನು ಮಾಡ್ತಿರೋ ಅದೆಲ್ಲನೂ ನನಗೆ ಗೊತ್ತಿಲ್ಲ, ಅಂತೂ ಗೆಲ್ಲಬೇಕು ಅಂತ ತಾನೇ ಹೇಳಿದ್ದಮ್ಮ. ಹೌದೌದು, ಅತ್ತೆ ಹಂಗೇನೇ ಹೇಳಿದ್ದು. ಅತ್ತೆನ ಗೆಲ್ಸೋ ಜವಾಬ್ದಾರಿ ನಮ್ಮದು. ನಾವಂತೂ ಸಣ್ಣಕ್ಕೆ ರೆಡಿಯಾಗಲೇನೇ ಮಾಡ್ತಾ ಇದೀವಿ. ಬಾ ಹೋಗೋಣ. ಓ ಏನೋ ಇದನ್ನೆಲ್ಲ ಕೇಳಿಸ್ಕೊಂಡು ಪೊದ್ದು ಹೇಳ್ಬಿಡ್ತೀಯ. ಇಸಿ ಎಲ್ಲನೂ ಕೇಳಿಸ್ಕೊಬಿಟ್ಟು ಹೇಳು. ನೀನು ಹೋಗಿ ಹೇಳೋ ಅಷ್ಟೊತ್ತಿಗೆ ನಾವು ಆಗ್ಲೇನೇ ಹೋಗಿ ಅನೌನ್ಸೇ ಮಾಡ್ಬಿಟ್ಟಿರ್ತೀವಿ. ಅಯ್ಯೋ, ಇಂಥ ಒಳ್ಳೆ ಐಡಿಯಾನ ಹೋಗ್ಬಿಟ್ಟು ನಾನು ಪೊದ್ದು ಗೆಳಕಾಯ್ತದ? ಹಬ್ಬಬ್ಬಬ್ಬ, ಆ ಅಕ್ಕ ಹಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅನ್ಕೊಂಡ ನಿಮ್ಮ ಐಡಿಯಾಗಳನ್ನೆಲ್ಲ ಕೊದ್ದಿದ್ದೇನೆ ನೀ ಕೆಲಸ. ಅಯ್ಯೋ ಸುಮ್ಕೋಗಿ. ಈ ಐಡಿಯಾನ ನೀವೇ ಇಟ್ಕೊಳ್ಳಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಲೇ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ಏನು ಅನ್ಕೊಂಬಿಟ್ಟಿದ್ಯಾ ನೀನಂತೂ? ನಮ್ಮ ಐಡಿಯಾ ನೋಡ್ಬಿಟ್ಟು ಹೊಟ್ಟೆ ಉರಿಯಲ್ವ ನಿಂಗೆ? ಉರ್ಕ ರೀ, ನಡೀರಿ ಸರ್ನ. ಇವಳು ಪೊದ್ದಿಗೆ ಹೇಳ್ಬಿಟ್ಟು ಪೊದ್ದಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಏನ್ಯಾ ನಾವೇ ಅನೌನ್ಸ ಮಾಡ್ಬಿಡೋಣ. ಅಯ್ಯೋ ದಡ್ಬಿಟ್ಟೈತದವ, ಊರವ್ರಿಗೆಲ್ಲ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದಮೇಲೆ ನಿಮ್ಗೆ ಹೆಂಗೆ ಸಿಲಿಂಡರ್ ಸಿಗ್ತದೆ? ನೀವೇ ಊರವ್ರಿಗೆಲ್ಲ ಅನ್ಸುತ್ತೀರಾ? ಈಗ ಒಂದು ಸಿಲಿಂಡರ್ ಸಿಗೋದೇ ನಿನಗೆ ಕಷ್ಟ ಆಗೈತೆ ಅಂತಂದ್ರೆ ಊರಾಗ ಎಷ್ಟು ಮನೆಯವಿ? ಊರಾಗಿರೋರಿಗೆಲ್ಲ ಸಿಲಿಂಡರ್ ಕೊಡಬೇಕು ಅಂತಂದರೆ ಎಲ್ಲಿಂದ ತಗೊಬಿಟ್ಟು ಬರ್ತೀರಾ? ಬಿಡೈತದವ. ಅನೌನ್ಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಸಿಲಿಂಡ್ರನ್ನ ಹೆಂಗೆ ಹೊಂದಿಸ್ತೀರಾ, ಹೆಂಗೆ ತಗೊಬಿಟ್ಟು ಬರ್ತೀರಾ ಅನ್ನೋದೇನೇ ಮುಖ್ಯ. ತರಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ಯಾಕೆ ಅನೌನ್ಸ್ ಮಾಡಬೇಕು? ಸುಮ್ಮನೆ ಬಿಟ್ಟಾರ ಜನ? ಅಯ್ಯೋ ಅಕಸ್ಮಾತ್ ಬೇಕಿಲ್ವಾ? ಇವ್ರ ಅಮ್ಮ ಎಲೆಕ್ಷನ್ನಾಗ ಸೋಲೋದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಇವ್ರ ಅಮ್ಮ ಎಲೆಕ್ಷನ್ನಾಗ ಸೋಲೋದಕ್ಕೆ ಇವರೇನಿಯ ಮೇಯ್ನು ಕಾರಣ ಅಂತ ಹೇಳಿದ್ರೆ. ಹೋಗಿ ಊರವ್ರಿಗೆಲ್ಲ ಅನೌನ್ಸ್ ಮಾಡಿ ಮೊರವದಿ ಕಳ್ಕೊಂಡು ಈಚೆ ಕಡೆಗೆ ಬನ್ನಿ, ಗೊತ್ತಾಯ್ತದೆ. ಬೋರ್ಡೈತದ ಒಂದು ತಗೊಬಿಟ್ಟು ಬಂದರು. ನೋಡಿ, ನಮ್ಗಂತೂ ಇವಾಗ ಹೌದು ಎಲೆಕ್ಷನ್ ಹತ್ರಕ್ಕೆ ಬಂತು. ಆ ಎಲೆಕ್ಷನ್ನಾಗೆ ಎಲ್ಲರೂ ಒಂದೊಂದು ಕೆಲಸನ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಎಲೆಕ್ಷನ್ ಅಂತಂದರೆ ನನಗೂ ಗೊತ್ತು. ನಮ್ಮ ಕಡೆಯಿಂದ ನೀವು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡೇ ನೋಡಿ, ನಮ್ಮಮ್ಮ ಅವತ್ತಿಂದನೂ ಊರು ಉದ್ಧಾರ ಆಗೋ ಕೆಲಸನೇ ಮಾಡ್ಕೊಂಬಿಟ್ಟು ಬಂದೈತೆ. 15 ವರ್ಷದಿಂದ ನಮ್ಮಮ್ಮ ಗೊತ್ತಲ್ಲ, 15 ವರ್ಷದಿಂದನೂ ನಮ್ಮಮ್ಮನೇನೇ ಆಡಳಿತ ಮಾಡ್ಕೊಂಬಿಟ್ಟು ಬಂದೈತೆ ಅಂದರೆ ನೀವು ಯೋಚನೆ ಮಾಡಿ. ಎಷ್ಟು ಚೆನ್ನಾಗಿ ಆಡಳಿತ ಮಾಡ್ಕೊಂಬಿಟ್ಟು ಬಂದೈತೆ. ಅದಕ್ಕೇನೆ ಅಷ್ಟೇ ಪಿರುತಿಯಿಂದ ನಮ್ಮ ಜನನೂ ಗೆಲ್ಲಿಸ್ತಾ ಇದ್ದೀರಾ ನೀವೆಲ್ಲರೂ. ಯಾಕೆ ಹೇಳಿ ಅಷ್ಟು ಪಿರುತಿ ನಿಮ್ಮೆಲ್ರಿಗೂ ನಮ್ಮ ಅಮ್ಮನ ಮೇಲೆ? ನೋಡಿ, ನಮ್ಮ ಅಮ್ಮನೂ ಅಷ್ಟೇನ್ಯಾ ನಿಮ್ಮ ಯಾಳೆಲ್ಲನೂ ಶಾನೆ ಪಿರುತಿ ಕಣೈತೆ. ಜನರು ಕಷ್ಟ ಸುಖ ಎಲ್ಲನೂ ಒಂದು ಕಡೆಯಿಂದಲೇ ವಿಚಾರ ಮಾಡ್ಕೊಂಬಿಟ್ಟು ಬರ್ತೈತೆ. ನನಗೂ ನಮ್ಮ ಯಜಮಾನ್ರಿಗೂ ಇಬ್ರಿಗೂ ಹೇಳಿ ಕಳ್ಸೈತೆ. ನೋಡಿ, ನಮ್ಮ ಜನರಿಗೆ ಏನು ಉಪಕಾರ ಆಯ್ತದೆ ಅದನ್ನು ಮಾಡಿ ನೀವು ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಅಮ್ಮಂಗೆ ಎಲ್ರಿಗೂ ಇದಾದಂಗೇನಿಯ ಈಗ ಇರೋದ್ರಾಗೆ ಸಿಲಿಂಡ್ರ್ ಸಮಸ್ಯೆ ಜಾಸ್ತಿ ಆಗೋಗ್ಬಿಟ್ಟೈತೆ. ಹೌದು ಕಣಕ್ಕ. ಸಿಲಿಂಡ್ರುಗಳು ಏನೇ ಸಿಗ್ತಾ ಇಲ್ಲ. ಸಿಲಿಂಡ್ರದ್ದು ಅಂತೂ ಭಾಳ ಕಷ್ಟ ಆಗೋಗ್ಬಿಟ್ಟೈತೆ. ಬಲು ಸಿಲಿಂಡ್ರದ್ದು ಕಷ್ಟ. ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಆದರೆ ನಮಗೂ ಭಾಳ ಖುಷಿ ಆಯ್ತದೆ.
ನನಗೆ ಗೊತ್ತು ನಿಮಗೆ ಸಿಲಿಂಡ್ರಿಗೆಲ್ಲ ಭಾಳ ಕಷ್ಟ ಆಗೈತೆ ನೀವಂತೂ ಭಾಳ ಒದ್ದಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು ಸಿಲಿಂಡ್ರಿಗೆಲ್ಲ ಕಷ್ಟ ಆಗೈತೆ ಅಂತ ಹೇಳಿ. ಅದಕ್ಕೆ ನಾನು ಹೇಳೋದು ಏನು ಅಂತಂದರೆ ನಮ್ಮ ಅತ್ತೆ ಕಡೆಯಿಂದ ನಮ್ಮ ಅತ್ತೆನೇ ಹೇಳೋರಿ ನಮ್ಮ ಅತ್ತೆ ಕಡೆಯಿಂದ ಎಲ್ಲರಿಗೂ ಒಂದೊಂದು ನಾಳೆ ನಾಡಿದ್ರಾಗ ಏನಿಯಾ ಎಲ್ಲರ ಮನೆಗೂ ಫ್ರೀಯಾಗಿ ಸಿಲಿಂಡ್ರ್ ಬರ್ತದೆ, ಯೋಚನೆ ಮಾಡಬೇಡಿ. ಏನಪ್ಪ ನಿಜ ಹೇಳ್ತಿದ್ದೀರಿ? ಎಲ್ರಿಗೂ ಫ್ರೀಯಾಗಿ ಸಿಲಿಂಡ್ರ್ ಕೊಡ್ತೀರಿ? ಯಪ್ಪ ನಮ್ದಂತೂ ಮುಗ್ದೋತ ಬಂದಿತ್ತು, ಹೆಂಗೋ ನೀವು ಕೊಟ್ಬಿಟ್ರೆ ನನಗಂತೂ ಬಹಳ ಖುಷಿ ಆಯ್ತದೆ. ಹೌದೌದು, ಎಲ್ರಿಗೂ ಪ್ರತಿಯೊಬ್ಬರಿಗೂ ಊರಾಗ ಎಷ್ಟು ಮನೆ ಅವೋ ಒಂದೊಂದು ಮನೆಗೆ ಒಂದೊಂದು ಸಿಲಿಂಡ್ರು ಅಂತ ಹೇಳ್ಬಿಟ್ಟು ಎಲ್ರಿಗೂ ಫ್ರೀಯಾಗಿ ನಿನಗೆ ಸಿಲಿಂಡ್ರನ್ನ ಕೊಡ್ತಾ ಇದ್ದೀವಿ. ಸರಿನಾ? ನಮ್ಮ ಜನರು ಚೆನ್ನಾಗಿರ್ಬೇಕು. ನಮ್ಮ ಅತ್ತೆಗಂತೂ ಎಲ್ಲ ಚೆನ್ನಾಗಿರೋದೇನೇ ಮುಖ್ಯ. ನಮ್ಮ ಅತ್ತೆಗೆ ನಮ್ಮ ಅತ್ತೆ ಯಾವಾಗೂ ಹೇಳೋದಿಷ್ಟೇನಿಯ ನಮ್ಮ ಜನ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಇಷ್ಟೆಲ್ಲನೂ ನಾವು ಮಾಡ್ತಾ ಇರೋದು. ಸರಿನಾ? ನೋಡಿ ಎಲ್ಲರೂ ನಾಳೆ ಒಂದಿನ ಟೈಮ್ ಕೊಡಿ, ನಾಳೆ ಅಷ್ಟೊತ್ತಿಗೆ ಎಲ್ಲ ಅಡ್ಜಸ್ಟ್ ಮಾಡಿ ನಾಡೋದ್ರಿಂದ ಎಲ್ಲರಿಗೂ ಮನೆಗೆ ಎಲ್ಲರೂ ಪ್ರತಿಯೊಂದು ಮನೆಗೂ ಫ್ರೀಯಾಗಿ ಸಿಲಿಂಡರ್ ಕೊಡ್ತಾ ಇದ್ವಿ. ನಾನು ನಮ್ಮ ಅತ್ತೆ ನನ್ನ ಹೆಂಡತಿ ಎಲ್ಲರ ಕಡೆಯಿಂದನೂ ಅಷ್ಟೇ ಏನಿಯ ದಯವಿಟ್ಟು ಬಂದು ಎಲ್ಲರೂ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದೀವಿ. ಹಂಗೆ ನಮ್ಮ ಅತ್ತೆಗೆ ಓಟ್ ಹಾಕ್ಬೇಕು ಅಂತಲೂ ಕೇಳ್ತಾ ಇದೀವಿ. ಅಯ್ಯೋ ಈಗಿನ ಕಾಲದಾಗ ಸಿಲಿಂಡರ್ ಸಿಗೋದೇ ಕಷ್ಟ ಅಂತಂದ್ರೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಿದ್ರೆ ಇನ್ನು ಓಟ್ ಹಾಕ್ತಿದ್ದಂಗೆ ಇರ್ತೀವಿ, ಓಟ್ ಹಾಕೇ ಹಾಕ್ತೀವಿ. ಸಿಲಿಂಡ್ರ್ ಸಿಗ್ತದೆ ಅಂತ ಹೇಳಿದ್ಮೇಲೆ ಇನ್ನೇನು ಓಟ್ ಹಾಕ್ತಿದ್ದಂಗೆ ಇರೋಕ್ಕಾಯ್ತದ? ಅದು ಪುಕ್ಸಟ್ಟೆ ಸಿಲಿಂಡ್ರು. ಕಾಸು ಕೊಟ್ರೆ ಏನೇ ಸಿಗ್ತಿಲ್ಲ ಅಂತಾರೆ, ನೀವು ಪುಕ್ಸಟ್ಟೆ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಓಟ್ ಅಂತೂ ನಿಮ್ಗೇನೇನಿಯ. ಈ ವಿಷಯನ ಊರವ್ರಿಗೆಲ್ಲ ಹೇಳ್ಬಿಡಿ. ಸರಿನಾ? ನಮ್ಮ ಕಡೆಯಿಂದ ಈ ಸಹಾಯನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಊರವ್ರಿಗೆಲ್ಲ ನೀವು ಹೇಳ್ಬೇಕು. ಹಿಂಗೆ ಸಹಾಯ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಸ್ವಲ್ಪ ವಿಚಾರ ಎಲ್ಲ ಮುಟ್ಟಿಸ್ಬೇಕು ನೀವು. ಸರಿನಾ? ಸರಿ ಆಯಿತು. ಹೆಂಗೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಅಬ್ಬಬ್ಬ ನೀವು ಹಂಗೇನೆ ಜಯಕ್ಕರು ಎಲೆಕ್ಷನ್ಗೋಸ್ಕರ ಎಷ್ಟೆಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ ನೋಡಿ. ಅಯ್ಯೋ ಎಲೆಕ್ಷನ್ ಅಂತಲ್ಲ, ನಮ್ಮ ಅತ್ತೆ ಜನರು ಕಷ್ಟ ನಮ್ಮ ಅತ್ತೆ ಅರ್ಥ ಮಾಡ್ಕೊತಾರಲ್ವಾ, ಅದಕ್ಕೇನೆ ನಮ್ಮ ಅತ್ತೆನೇ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲಂದ್ರೆ ಮಾಡ್ತಿರೋದು. ನಮ್ಮ ಅತ್ತೆಗೆ ಜನರು ಕಷ್ಟ ಭಾಳ ಬೇಗ ಅರ್ಥ ಆಯ್ತದೆ, ಅದಕ್ಕೇನೆ. ಸರಿ ಆಯ್ತು ಬಿಡಿ, ಆಯ್ತು, ಭಾಳ ಒಳ್ಳೇದಾಯ್ತು. ನಡೀರಪ್ಪ, ಇನ್ನೇನು ಅನೌನ್ಸ್ ಆಯ್ತಲ್ಲ ಫ್ರೀ ಸಿಲಿಂಡ್ರು ಅಂತ ಹೇಳ್ಬಿಟ್ಟು. ಹೆಂಗೋ ಊರಿಗೆಲ್ಲನೂ ಜಯಕ್ಕ ನೀರಿನ ಬಗ್ಗೆ ಕೊಟ್ರೆ ಊರಿಗೆಲ್ಲನೂ ಭದ್ರಮ್ಮ ಹೆಂಗೋ ನೀರಿನ ಭಾಗ್ಯ ಅಲ್ಲ ಸಿಲಿಂಡ್ರ್ ಭಾಗ್ಯ ಕೊಡ್ತೈತೆ. ಒಂದು ಕಡೆ ನೀರಿನ ಬಗ್ಗೆ, ಒಂದು ಕಡೆ ಸಿಲಿಂಡ್ರ್ ಭಾಗ್ಯ. ನಮ್ಗಂತೂ ಖುಷಿನ ಒಳ್ಳಿನಾಗ ಎಲ್ಲರೂ ನಡೀರಪ್ಪ ನಡೀರಿ, ಆರಾಮಾಗಿರೋಣ. ನಾನು ಹೇಳಿಲ್ವಾ ನಾನು ಹಾಕಿರೋ ಪಿಲಾನ್ ಸೂಪರಾಗಿರ್ತದೆ ಅಂತ ಹೇಳ್ಬಿಟ್ಟು? ನಾನು ಹೇಳಿಲ್ವಾ ಅವತ್ತೇ ನಿನ್ಗೆ ಹೇಳಿದೆ ನನ್ನ ಪಿಲಾನ್ ಅಂದರೆ ಏನು ಅನ್ಕೊಂಡಿದ್ಯಾ? ಸೂಪರಾಗಿರ್ತದೆ ನನ್ನ ಪಿಲಾನ್ ಎಲ್ಲನೂ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಹೆಂಗೈತೆ ನನ್ನ ಪಿಲಾನು. ನಿಮ್ಮ ಅಮ್ಮನವೇ ನನ್ನ ಹೊಗಳಿ ಹಂಗೆ ಹೊಗಳ್ತದೆ. ಅಯ್ಯೋ ಅಳಿ ಅಂದರೆ ಎಂತಹ ಒಳ್ಳೆ ಕೆಲಸ ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ಟು. ನೋಡಿ ಅನೌನ್ಸ್ ಮಾಡಿದ್ದು ಆಗೋಗ್ಬಿಟ್ಟೈತೆ. ಈಗ ಎಲ್ಲ ಸಿಲಿಂಡರ್ ತಗೊಂಡ್ಬಿಟ್ಟು ಬಂದ್ಬಿಟ್ಟು ಇನ್ನು ಎಷ್ಟಾಯ್ತು ಒಂದು ಸಿಲಿಂಡ್ರಿಗೆ 800-900 ರೂಪಾಯಿ. 900-1000 ಆಗಲಿ ಬಿಡು, ಒಂದೊಂದು ಮನೆಗೆ 1000 ರೂಪಾಯಿ ಕೊಟ್ಟಂಗೆ ಹಾಕಿಲ್ವಾ? ನಮ್ಮ ಪ್ರತಿದಿನ ಅನ್ನ ಮಾಡ್ಕೊಂಡು ತಿನ್ಬೇಕಾದ್ರೆ ನಮ್ಮ ಹೆಸ್ರಿಗೆ ಜ್ಞಾಪಿಸ್ಕೊಂಡು ತಿಂತಾರೆ ಅಲ್ವಾ? ಇನ್ನೇನಿದ್ರು ನೇತ್ರ ಈಗಿದ್ದ ಎಲೆಕ್ಷನ್ನಾಗ ಅತ್ತೆನೇನಿಯಾಗ ಎಲ್ಲದು ನೀನು ತಲೆನೇನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸರಿನಾ? ನಡಿ ಒಳ್ಳೆ ಪ್ಲಾನ್ ಮಾಡಿದೀವಿ. ಅತ್ತೆ ಬಂದ ತಕ್ಷಣ ಈ ವಿಷಯ ಎಲ್ಲನೂ ಹೇಳ್ಬಿಡ್ಬೇಕು ಅಷ್ಟೇನೇನೆ. ಅತ್ತೆ ಖುಷಿ ಪಟ್ಬಿಡ್ಬೇಕು, ಅದೇನೇ ನನ್ನ ಆಸೆ. ಸರಿ ಬನ್ನಿ ಹೋಗಿ ನಮ್ಮ ಅಮ್ಮಂಗೆ ಹೇಳೋಣ. ನಮ್ಮಮ್ಮ ಎಲೆಕ್ಷನ್ದಕ್ಕೆ ಓಡಾಡ್ತಾನೆ ಐತೆ ಪಾಪ ನಮ್ಮಮ್ಮ. ಏನು ಹೊಸಿ ಕೆಲಸನ ನಮ್ಮಮ್ಮಂಗೆ. ಅಯ್ಯೋ ಇವತ್ತು ಕೆಲಸ ಇರ್ತದೆ, ಮನೆಗೆ ಬಂದ ತಕ್ಷಣ ಹೇಳೋಣ. ಬನ್ನಿ ಹೋಗೋಣ. ಪದಕ ಏನು ಮಾಡ್ತಾ ಇದೀಯಾ? ಈಗಳಮ್ಮಿ ಊರಿಗೆಲ್ಲ ಇವತ್ತು ನೀರು ಬಿಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಅದರದ್ದೇನೇ ವ್ಯವಸ್ಥೆ ಮಾಡ್ತಾ ಇದ್ವಿ. ಎಲ್ಲ ಮೋಟ್ರ್ ಗೀಟ್ರೆಲ್ಲ ಹಾಕಿ ಎತ್ತಿ ಅದಕ್ಕೆ ನೀರೆಲ್ಲ ಹಿಂಗೆಲ್ಲ ಬರಬೇಕಿತ್ತಲ್ಲ, ಅದಕ್ಕೆ ಯಾವಾಗ ಬರ್ತದೆ ಏನು ಅಂತ ಹೇಳ್ಬಿಟ್ಟು ನಾನೇನೇ ನೋಡ್ತಾ ಇದ್ದೆ. ಬರ್ಬೋದು ಅಂತ ಅನ್ನಿಸ್ತದೆ ನೀರೆಲ್ಲನೂ. ಇವತ್ತಾಗಲಿಲ್ಲ ಅಂದರೆ ನಾಳೆಗಂತೂ ಪಕ್ಕ. ನೀರೆಲ್ಲ ಚೆನ್ನಾಗಿ ಸಿಕ್ಬಿಟ್ಟವಲ್ಲ ಜಮೀನಾಗೆ. ಹೆಂಗೋ ಊರು ಜನದ್ದು ಅಥವಾ ಹೆಂಗೋ ಬಾಯಿ ಹಾಕಿ ನನಗೆ ಹೋಯ್ತದಲ್ಲ, ಅಷ್ಟೇ ಸಾಕು. ಅದಕ್ಕೆ ನೋಡ್ತಾ ಇದ್ದೆ. ನೀನೇನಿಲ್ಲಿ ಅಕ್ಕ? ಮತ್ತೆ ನೀವೆಲ್ಲರೂ ಇವಾಗ ನೀರು ಬಿಟ್ಟಿದ್ದೀರಾ ಫ್ರೀಯಾಗಿ, ಎಲ್ಲ ಒಟ್ಟು ನಿಮಗೆ ನೀವು ಹಾಕ್ಬಿಡ್ತಾರೆ ಅನ್ನೋಕೆ ವಾಪಕ್ಕೆ. ಈ ನಿಮ್ಮ ಅವನಲ್ಲಮ್ಮ ನಿಮ್ಮ ಯಾರಾದಾಗ ಬಾವ ಆಗಬೇಕಾ? ಬಾವ ಹಂಗೇನಿಯ ನನ್ನ ನಾದ್ನಿ ಇಬ್ಬರು ಸೇರ್ಕೊಂಡು ಏನಂತ ಅನೌನ್ಸ್ ಮಾಡೋರು ಗೊತ್ತಾ? ಏನು ಮಾಡೋರೆ? ಅವರು ಫ್ರೀಯಾಗಿ ಬಾವಿ ತೋಡ್ಕೊಡ್ತಾರಂತ. ಬಾವಿ ತೋಡ್ಕೊಡ್ತೀನಿ ಅಂತ ಅಂದಿದ್ರೆ ಆರಾಮಾಗಿ ನೋಗಾಡ್ಬೋದಿತ್ತು ಕಣಕ್ಕ. ಎಲ್ರಿಗೂ ಫ್ರೀಯಾಗಿ ಸಿಲಿಂಡ್ರ್ ಕೊಡ್ತೀನಿ. ನಿಮ್ಗೆ ಎಲ್ಲರಿಗೂ ಸಿಲಿಂಡ್ರು ಸಿಗ್ತಾ ಇಲ್ಲ, ಭಾಳ ಕಷ್ಟ ಆಗಿದ್ದೀರಾ, ಅದು ನನಗೆ ಗೊತ್ತು. ಮನೆಗೂ ಎಲ್ಲರಿಗೂ ಫ್ರೀಯಾಗಿ ಸಿಲಿಂಡ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟವ್ರೆ. ಅಲ್ಲ ಫ್ರೀಯಾಗಿ ಸಿಲಿಂಡ್ರನ್ನ ಎಲ್ಲಿಂದ ಕೊಡ್ತಾರಂತೆ? ಫ್ರೀಯಾಗಿ ದುಡ್ಡು ಕೊಟ್ರೆ ಇವಾಗ ಸಿಗ್ತಾ ಇಲ್ಲ ಸಿಲಿಂಡ್ರು ಅಂತದ್ರಾಗ ಇವ್ರು ಫ್ರೀಯಾಗಿ ಎಲ್ಲಿಂದ ಕೊಡ್ತಾರಂತೆ? ಯಾರು ಕೊಡ್ತಾರೆ ಇವ್ರಿಗೆ ಸಿಲಿಂಡ್ರು ಫ್ರೀಯಾಗಿ? ಅಲ್ಲ ಫ್ರೀಯಾಗಲ್ಲ ಬಿಡು, ಒಂದು ಸಿಲಿಂಡ್ರಿಗೆ 2000 ಕೊಡ್ತೀನಿ ಅಂದ್ರೆ ತಾನೇ. ಯಾರು ಕೊಡ್ತಾರಂತ ಇವ್ರಿಗೆ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಕ್ಕ. ಅನೌನ್ಸ್ ಮಾಡೋರಿ ಊರಾಗೆಲ್ಲ ನೀವು ಹೋಗ್ಬಿಟ್ಟು ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಯ್ತದೆ, ನಿಮ್ಮ ಕಷ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೇನಿಯ ನಾವಂತೂ ನಿಮಗೆಲ್ಲ ಫ್ರೀಯಾಗಿ ಸಿಲಿಂಡ್ರನ್ನ ಕೊಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀವಿ. ಎಲ್ರಿಗೂ ಫ್ರೀಯಾಗಿ ಸಿಲಿಂಡ್ರ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ. ಯಪ್ಪ ಈಸ್ಯ ಇನ್ನೂ ನಮ್ಮ ಅತ್ತೆಗೂ ನನ್ನ ಗಂಡಂಗೂ ಗೊತ್ತಾಗಬೇಕು. ಐತೆ ಈ ಶ್ಯಾಮಂಗೆ ಸರಿಯಾಗಿ ಮಂಗಳಾರತಿ ಆಯ್ತದೆ. ಅಲ್ಲ ಯಾರು ಫ್ರೀಯಾಗಲ್ಲ, ಈಗ ಸಿಗದಿರೋ ವಸ್ತುನ ಕೊಡ್ತೀನಿ ಅಂತಂದರೆ ಹೆಂಗೆ ಹೇಳು?
ದುಡ್ಡು ಕೊಟ್ಟರು ಸಿಗ್ತದಪ್ಪ ಅಂದರೆ ಏನೋ ಒಂದು ದುಡ್ಡು ಕೊಟ್ಟು ತಗೊಬಂದ್ಬಿಡ್ತಾರೆ. ಸಿಗ್ದಿರೋದು ನಕ ಇವ್ರಿಗೆ ಏನೋ ತಲೆ ಐತಾ ಇಲ್ವಾ ಅಂತ ನಿಜ ಹೇಳ್ಬೇಕು ಅಂದರೆ ನನ್ನ ಆದ್ನೇ ಗೊತ್ತು, ಪೈಸಾ ತಲೆನೋವೇ ಇಲ್ಲ. ಅಯ್ಯ ನನ್ನ ಮ್ಯಾಲೆ ಚಾಲೆಂಜ್ಗೆ ಏನೇನೋ ಮಾಡಕ್ಕೆ ಹೋಯ್ತವ್ರೆ ಬಾ. ನನ್ನ ಮೇಲೆ ಇವಾಗ ಚಾಲೆಂಜ್ ಅಲ್ವಾ? ನಾನೆಲ್ಲ ಹಿಂಗೆ ಮಾಡ್ಕೊಂಡಿದ್ದೀನಿ, ಬೋರೆಲ್ಲ ಇದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಚಾಲೆಂಜ್ ಮಾಡಕ್ಕೆ ಹೋಗಿ ತಿಕ್ಲಂಗೆ ಏನೇನೋ ಮಾಡ್ತಾವ್ರೆ ಅಷ್ಟೇ ನೆನೆಯ. ಇರು, ನಮ್ಮ ಯಜಮಾನ್ರಿಗೆ ಹೋಗ್ಬಿಟ್ಟು ಸರಿಯಾಗಿ ಫಿಟ್ಟಿಂಗ್ ಇಕ್ತೀನಿ. ರೀ ಸಿಲಿಂಡ್ರಲ್ಲಿ ಸಿಗ್ತಾವೆ, ನಿಮ್ಮ ಮಾನ ಮರ್ಯಾದೆಲ್ಲ ಕಳೀತಾವ್ರೆ, ನಿನ್ನ ತಂಗಿನೋ ನಿನ್ನ ತಂಗಿ ಗಂಡ ಅಂತ ಹೇಳ್ಬಿಟ್ಟು ಹೋಗಿ ಫಿಟ್ಟಿಂಗ್ ಇಕ್ಕಿ ಸರಿಯಾಗಿ ಹೋಗಿಸ್ತೀನಿ ನೋಡು. ಮಾನ ಮರ್ಯಾದೆ ಕಳ್ಕತ್ತವ್ರು ಸುಮ್ಕಿನೇನಿಯ. ಅದಕ್ಕೆ ನಿಂಗೆ ಹೇಳೋಣ ತಮಾಸೆಯ ಅಂತ ಬಂದೆ. ಊರ್ ಜನ ಎಲ್ಲರೂ ಅದನ್ನೇ ನಂಬ್ಕೊಬಿಟ್ಟವ್ರೆ, ಏನೋ ಬಿಡು ತಂದು ಕೊಡ್ತಾರೆ ಅಂತ ಊರ್ ಜನ ಎಲ್ಲ ಅದನ್ನೇ ನಂಬ್ಕೊಂಡು ಕುಂತವ್ರೆ. ಈಗ ನೋಡಿದ್ರೆ ಹಿಂಗೆ ಅದೇ ಅವ್ರ ಓಟುಗಳ ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ಜನ ಏನು ಅಂತ ದಡ್ರ ಬರೀ ಬಾಯಿ ಮಾತಾಗಿ ಹೇಳಿದ್ರೆ ಹಾಕ್ಬಿಡ್ತಾರ ಓಟ್ನ. ಮಾಡಿ ತೋರಿಸ್ಲಿಲ್ಲ ಅಂತಂದ್ರೆ ಯಾರು ಹಾಕ್ತಾರೆ ಹೇಳು? ಅದೇ ಮತ್ತೆ ಇರು, ನಮ್ಮ ಯಜಮಾನಪ್ಪಂಗೆ ಹೋಗಿ ಹೇಳ್ತೀನಿ ಕಣಕ್ಕ. ಬೊಲ್ನಗು ಗೊತ್ತಾಯ್ತು ನನಗಂತೂ ಬೆಳಗ್ಗೆಯಿಂದ ಅವ್ರು ಹೇಳ್ದಾಗಿಂದನ್ವೇ ಊರ್ ಜನ ಎಲ್ಲ ಅದೇ ಹೇಳ್ತಾವ್ರೆ. ಏನು ಪದ್ದು ನೀರು ಬಿಡಿಸ್ತಾ ಇದ್ದಂಗಿದೆಯಾ? ಕಣಕ್ಕ ಬಿಡಿಸ್ತಾ ಇದ್ದೀನಿ ನೀರನ್ನ. ಎಲ್ಲ ಹೇಳಿದ್ಮೇಲೆ ಮಾತು ಕೊಟ್ಮೇಲೆ ಮಾತು ಉಳಿಸ್ಕೋಬೇಕಲ್ವಾ? ನಮಗಂತೂ ಎಲೆಕ್ಷನ್ ಮುಗಿಯ ಗಂಟಂದ್ರೆ ಹಬ್ಬನೂ ಹಬ್ಬ ಬಿಡು. ನೀವೊಂದು ಮಾಡಿದ್ರೆ ಅವ್ರೊಂದು ಮಾಡ್ತಾವ್ರೆ. ನೀರು ಕೊಟ್ಟರೆ ಅವರೆಲ್ಲರೂ ಸಿಲಿಂಡ್ರ್ ಕೊಡ್ತೀನಿ ಅಂತಲೇ ಹೇಳ್ಬಿಟ್ಟವ್ರೆ. ಇನ್ನು ಸ್ವಲ್ಪ ದಿನಕ್ಕೆ ಬ್ಯಾಳೆ ಅಕ್ಕಿ ಎಲ್ಲ ಕೊಡ್ತಾರೆ ಅಂತ ಅನ್ನಿಸ್ತದೆ. ಏನಮ್ಮ ನಿಮ್ಮ ಅತ್ತೆಗೆ ಹೇಳು ಆದಷ್ಟು ಬೇಗ ಬ್ಯಾಳೆ ಅಕ್ಕಿ ನಮಗೆ ಕೊಡೋಕ್ಕೆ. ಎಲ್ಲರೂ ಹೊತ್ತ ಫ್ರೀ ಸಿಲಿಂಡ್ರಾಗ ಬ್ಯಾಳೆ ಅಕ್ಕಿ ಹಾಕ್ಕೊಂಡು ಹಬ್ಬ ಮಾಡ್ಕೊಂಡು ತಿಂದ್ಬಿಡ್ತೀವತ್ತಾಗೆ. ಕೊಟ್ಟಾಗಲ್ವೇನಕ್ಕ ಲೆಕ್ಕ? ಕೊಟ್ಟ ಮೇಲೆ ಲೆಕ್ಕ. ಬರೀ ಬಾಯಿ ಮಾತಾಗ ಹೇಳೋದನ್ನೆಲ್ಲನೂ ಏನು ಅನ್ಕೋತಾರೆ ಹೇಳು? ಬರೀ ಬಾಯಿ ಮಾತಾಗ ಸುಮ್ಕೇನೆ ಹೇಳ್ತಾರೆ ಅಷ್ಟೇನೆ. ಕೊಟ್ಟ ಮೇಲೆ ಆಮೇಲೆ ಲೆಕ್ಕ ಹಾಕೊಳ್ಳಿ. ಈಗ ಪೊದ್ದಾಕೋರು ಇವಾಗ ಹೆಂಗಿದ್ರು ನೀರು ಬಿಟ್ಟವ್ರೆ, ಬಿಟ್ಟ ಮೇಲೆ ಹೆಂಗೆ ಲೆಕ್ಕ ಹಾಕೊಂಡಿದ್ರು ನಮ್ಮತ್ತೇನು ಅಷ್ಟೇನಿಯ. ಸಿಲಿಂಡ್ರ್ ಕೊಟ್ಟ ಮೇಲೆ ನೀವೇನೇ ಲೆಕ್ಕ ಹಾಕೊಳ್ಳಿ. ಹಂಗೆ ಆಯ್ತಾಯ್ತು ಹೇಳು. ಅನೌನ್ಸ್ ಮಾಡೋರು ಅಂತಂದ್ಮೇಲೆ ಕೊಡ್ದಿದ್ದಂಗೆ ಇನ್ನೇನು ಮಾಡ್ತಾರೆ? ಕೊಟ್ಟೇ ಕೊಡ್ತಾರೆ ತಾನೇ. ಕೊಡ್ಲಿಲ್ಲ ಅಂದರೆ ಎಲ್ಲರೂ ಮಂತಕ್ಕೆ ಬರ್ರಿ, ನಮ್ಮ ಅತ್ತೆ ಮಂತಕ್ಕೆ ಬಂದ್ಬಿಟ್ಟು ಬಾಯಿ ಬಡ್ಕೊಳ್ಳಿ, ಕೊಟ್ಟೇ ಕೊಡ್ತಾರೆ. ಹ್ಞೂ ಹಂಗೆ ಮಾಡ್ಬೇಕಷ್ಟೇನೆ.